ನಾಗಮಂಗಲದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿ ಹೆಸರಿನ ಫ್ಲೆಕ್ಸ್ ತೆರವಿಗೆ ಪ್ರಯತ್ನವನ್ನ ಪಡಲಾಗಿದೆ. ಪುರಸಭೆ ಸಿಬ್ಬಂದಿಗಳು ನಿಖಿಲ್ ಫ್ಲೆಕ್ಸ್ ತೆರವಿಗೆ ಪ್ರಯತ್ನ ಪಟ್ಟಿದ್ರಂತೆ. ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ಗೆ ತಿರುಗಿಕೊಂಡಿದೆ. ಒಂದು ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳಿಗೂ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಪುರಸಭೆ ಸಿಬ್ಬಂದಿಯ ವಿರುದ್ಧ ಜೆಡಿಎಸ್ ಮುಖಂಡರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಸಚಿವರ ಒತ್ತಡದಿಂದನೇ ಈ ರೀತಿಯಾದ ಫ್ಲೆಕ್ಸ್ ಅನ್ನು ತೆರವುಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪುರಸಭೆ ಸಿಬ್ಬಂದಿ ಅಂತ ಹೇಳಿ ಜೆಡಿಎಸ್ನವರ ಆರೋಪ. ಚಲವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೂನ್ 30ನೇ ತಾರೀಕು ಅಂತ ಹೇಳಿದ್ರೆ ನಾಳೆ ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತ ಕೋರಿ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಲಾಗಿತ್ತು. ಅದನ್ನ ಪುರಸಭೆ ಸಿಬ್ಬಂದಿ ತೆರವುಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ವಾಗ್ವಾದಗಳು ಎಲ್ಲವೂ ಕೂಡ ನಡೆದು ಹೋಯಿತು. ಕುಮಾರಸ್ವಾಮಿ ಅವರ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಫ್ಲೆಕ್ಸ್ ತೆರವುಗೊಳಿಸುವುದಕ್ಕೆ ಇಲ್ಲಿ ಚಲವರಾಯಸ್ವಾಮಿ ಅವರ ಕುಮ್ಮಕ್ಕೆ ಕಾರಣ ಅನ್ನುವಂತಹ ಒಂದು ಆರೋಪವನ್ನ ಜೆಡಿಎಸ್ ಮುಖಂಡರುಗಳು ಮಾಡ್ತಿದ್ದಾರೆ. ಕಳ್ಸೋರು ಅವನ್ನೆಲ್ಲ ಬಿಚ್ಚಾಕಿ ಅಂತ ಇಲ್ಲ ಅಲ್ಲೇ ಕಟ್ಬೇಕೀಗ ಕಟ್ಟು ಯಾಕೆ ಹೇಳಿದ್ರೆ ಮಾಡೋದೇನೈತೆ ನಮ್ಮ ನಾಗಮಂಗಲಕ್ಕೆ ಕಾರ್ಯಕರ್ತರುಗಳು ಈ ನಮ್ಮ JDS ಪಕ್ಷದ ಲೀಡ್ರುಗಳೆಲ್ಲ ಕಟೌಟ್ ಅವ್ರವ್ರ ವಾಲಂಟಿಯರ್ಗೆ ಕಟೌಟ್ಗಳು ಕಟ್ಕೊಂಡವ್ರೆ. ಆ ಕಟೌಟ್ ಕಟ್ಟಿರೋದನ್ನ ಇವರು ಮುನ್ಸಿಪಾಲ್ಟಿಗೆ ಹೇಳಿ ಚೀಫ್ ಆಫೀಸರ್ ಮುಖಾಂತರ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಪಾಪ ಪೌರ ಕಾರ್ಮಿಕರು ಕಳಿಸಿ ಕಟೌಟ್ಗಳು ಬಿಚ್ಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ರೆ. ಈಗ ಕೇಳೋದಕ್ಕೆ ಹೇಳ್ತಾವ್ರೆ ಅದು ಇನ್ನೊಂದಕ್ಕೆ ಅಡ್ಡ ಕಟ್ಟಿದ್ರಲ್ಲ, ಅದು ಅಡ್ಡ ಕಟ್ಟೋದು ಸರಿ ಮಾಡೋಕ್ಕೆ ಪಾಪ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಡಿಯಿಂದ ಬ್ಯಾನರ್ ಹಾಕ್ಸಿದ್ದೀವಿ. ಅವ್ರು ಬಂದು ಕಟ್ಬಿಟ್ಟು ಹೋಯ್ತಾ ಇರ್ತಾರೆ. ಇವ್ರನ್ನ ಸರಿ ಮಾಡಿಸಿ ಅಂತ ನಾವೇನಾರು ಕರ್ಸಿದ್ದೀವ, ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಈ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ. ಇನ್ನು ಕಾರ್ಯಕ್ರಮ ಆಗಿ ಸೊ ಮತ್ತದೆ ಫ್ಲೆಕ್ಸ್ ಪಾಲಿಟಿಕ್ಸ್ ವಿಚಾರ ಬೆಳಗಾವಿಯಲ್ಲಿ ಕೂಡ ನಡೆದಿದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೆದಿದ್ದು 10 ವರ್ಷಗಳ ಬಳಿಕ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ಜಾತ್ರೆ ನಡೀತಾ ಇದೆ. ಸೊ ಕೇವಲ ಜಾರಕಿಹೊಳಿ ಕುಟುಂಬಕ್ಕೆ ಮಾತ್ರ ಫ್ಲೆಕ್ಸ್ ಹಾಕೋದಕ್ಕೆ ಅವಕಾಶ ಅಂತ ಇಲ್ಲೂ ಕೂಡ ಫ್ಲೆಕ್ಸ್ ರಾಜಕೀಯ, ಜಾತ್ರೆಯಲ್ಲೂ ಕೂಡ ರಾಜಕೀಯ. ಇಲ್ಲಿ ಜಾರಕಿಹೊಳಿ ಕುಟುಂಬದ ಆಪ್ತರಿಗೂ ಫ್ಲೆಕ್ಸ್ ಹಾಕೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ಹೇಳಿ ಕೆಲವರು ಆರೋಪವನ್ನ ಮಾಡಿದ್ದಾರೆ. ಗೋಕಾಕ್ ನಗರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಈ ಒಂದು ಫ್ಲೆಕ್ಸ್ ವಿಚಾರ ಅಲ್ಲಿ ಮುನ್ನೆಲೆಗೆ ಬಂದಿದೆ. ಚರ್ಚೆ ಆಯಿತು, ಗಲಾಟೆ ಆಯಿತು. ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಅಸಮಾಧಾನ ಸ್ಫೋಟ ಆಯಿತು ಅಲ್ಲಿ. ಎಸ್ಪೆಷಲಿ ಎಲ್ರಿಗೂ ಅವಕಾಶ ಕೊಡಿ ಅಂತ ಕೊನೆಗೆ ಸತೀಶ್ ಜಾರಕಿಹೊಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಡಾಕ್ಟರ್ ಮಹಂತೇಶ್ ಕಡಾಡಿ, ಸದಾಶಿವ ಗುದಗಗೌಡ ಅಸಮಾಧಾನ ಹೊರ ಹಾಕಿದ್ರು. ನಮಗೂ ಸ್ವಾಗತ ಕೋರುವ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಲಕ್ಷ್ಮೀ ದೇವರ ಮೇಲೆ ಆಣೆ ಪ್ರಮಾಣ ಮಾಡ್ತೀನಿ, ಇದರಲ್ಲಿ ರಾಜಕೀಯ ಏನೂ ಇಲ್ಲ, ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಎಲ್ರಿಗೂ ಬ್ಯಾನರ್ ಅಳವಡಿಕೆಗೆ ಅವಕಾಶ ಕೊಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟಿದ್ದಾರೆ.